ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಗೋಪದ್ಮದಿಂದ ಗಣೇಶನ ರಂಗೋಲಿ ಅಲಂಕಾರ ತೋರಿಸ್ತೀನಿ. ಇವೆಲ್ಲ ರಂಗೋಲಿಗಳು ಆಲ್ರೆಡಿ ಚಾನಲ್ದಾಗ ಹಾಕಿದ್ವಿ. ಆಗಲಿ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗ್ಯಾರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಇವೆಲ್ಲ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಗೋಪದ್ಮನ ಎರಡು ಕಡೆ ಹಾಕ್ಬೋದು. ಮೇಲಿನ ಕಡೆ ಮುಖ ಮೇಲೆ ಅನ್ನ ಇರ್ಬೋದು, ಇಲ್ಲಾಂದರೆ ಕೆಳಗೆ ಕೂಡ ಬರಿಬೋದು. ಅಲಂಕಾರ ಎರಡು ಕಡೆ ಹಾಕ್ಬೋದು ಗೋಪದ್ಮನ. ಬುಧವಾರ ವಿಶೇಷ ದಿನಗಳು ಗೋಪದ್ಮ ಗಣೇಶನ ರಂಗೋಲಿ ಅಲಂಕರಿಸಬಹುದು. ರಂಗೋಲಿ ಈಸಿಯಾಗಿ ಇರ್ತದೆ. ಆಲ್ರೆಡಿ ಚಾನಲ್ದಾಗ ಹಾಕಿನಿ. ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತೊಂದು ಸಲ ಇವೆಲ್ಲ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ದೇವ್ರ ಕಟ್ಟ ಮೇಲೆ ಬೇರೆ ರಂಗೋಲಿ ಎಲ್ಲ ರಂಗೋಲಿ ಅಲಂಕಾರ ಎಲ್ಲ ಹಾಕ್ತೀನಿ. ಆದರೆ ಇವೆಲ್ಲ ರಂಗೋಲಿ ಮಣಿ ಮೇಲೆ ಹಾಕ್ತೀನಿ. ಸ್ವಲ್ಪ ರಂಗೋಲಿ ಮಾತ್ರ ದೇವ್ರ ಕಟ್ಟ ಮೇಲೆ ಹಾಕ್ತೀನಿ. ಇವತ್ತು ದ್ವಾದಶಿ ವಿಶೇಷ ದಶಾವತಾರ ರಂಗೋಲಿ ಹಾಕಿನಿ. ಅದನ್ನು ಕೂಡ ರಂಗೋಲಿ ಅಪ್ಲೋಡ್ ಮಾಡ್ತೀನಿ. ಇದು ನಿನ್ನಿನ ರಂಗೋಲಿ, ಇದು ನಿನ್ನೆ ಬಿಡಿಸಿದ್ದ ರಂಗೋಲಿ. ಇವೆಲ್ಲ ಹಾಕಿ ಲಕ್ಷ್ಮೀ ನಾರಾಯಣ ಹೃದಯ ರಂಗೋಲಿ ಎರಡು ಒಂದೇ ಕಡೆ ರಂಗೋಲಿ ಅಲಂಕಾರ ಹಾಕಿನಿ. ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ 33 ಗೋಪದ್ಮ ಅಲಂಕರಿಸ್ತಾ ಇದ್ದೀನಿ. ಗಣೇಶಗ ಮುಖ ಕೆಳಗೆ ಹಾಕಿ ಗೋಪದ್ಮನ ಅಲಂಕರಿಸಿವಲ್ಲ, ಈಗ ಗೋಪದ್ಮನ ಮುಖ ಮ್ಯಾಲಲಿಂತ ಕೂಡ ಅಲಂಕರಿಸಬಹುದು. ಎರಡು ರೀತಿಯಲ್ಲಿ ಕೂಡ ಹಾಕಬಹುದು. ಒಂದೇ ಮಣಿ ಮೇಲೆ ಇವೆಲ್ಲ ರಂಗೋಲಿ ಹಾಕ್ತೀನಲ್ಲ, ಅದಕ್ಕೆ ಸ್ವಲ್ಪ ರಂಗೋಲಿ ಸೈಜ್ ಸಣ್ಣದಾಗಿ ಹಾಕ್ತೀನಿ. 24 ಕೇಶವನಾಮ ಪದ್ಮ ರಂಗೋಲಿ ಅಲಂಕಾರ ಇದು. ಪದ್ಮಗಳು ಎಲ್ಲ 24 ಕೌಂಟ್ ಬರಬೇಕು. ಇವೆಲ್ಲ ಬರೆಯುವ ಕಾಲಕ್ಕೆ ಕೇಶವನಾಮ ಅಂದ್ಕತೀನಿ. ಕೇಶವನಾಮ ಚತುರ್ವಿಂಶತಿ ನಾಮಸ್ತೋತ್ರ ಇರ್ತದಲ್ಲ, ಅದು ಓದಕ್ಕಿತೀನಿ. ಗದಾ ಪದ್ಮ ಮತ್ತು ಸೂರ್ಯ ಚಂದ್ರನ ಅಲಂಕಾರ ಹಾಕ್ತಾಯಿದ್ದೀನಿ. ಎಲ್ಲ ಆಗಿಂದ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸಬೇಕು. ಈಗ ಶಿಂಶುಮಾರ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಒಬ್ಬರು ಮೆಸೇಜ್ ಮಾಡ್ಯಾರ, ದೇವ್ರ ಕಟ್ಟ ಮೇಲೆ ಹಾಕಿನಲ್ಲ ಅದರ ರಂಗೋಲಿ ಅಲಂಕಾರ ತೋರಿಸ್ರಿ ಅಂಥೇಳಿ ಮೆಸೇಜ್ ಮಾಡ್ಯಾರ. ಅದಕ್ಕೆ ಶಿಂಶುಮಾರ ದೇವ್ರನ್ನ ಹೆಂಗೆ ಹಾಕ್ತೀನಿ ಎಂಬುದು ತೋರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಶಿಂಶುಮಾರ ದೇವ್ರ ರಂಗೋಲಿ ಕೂಡ ಬಿಡಿಸಬಹುದು, ಆದರೆ ವಿಶೇಷ ದಿನಗಳು ತಪ್ಪಲಾರದೆ ಹಾಕಬೇಕು. ಸಮಯ ಅನುಕೂಲ ಆದರೆ ಮಾತ್ರ ಶಿಂಶುಮಾರ ದೇವ್ರನ್ನ ನಿಜ ರೂಪ ಇರ್ತದಲ್ಲ, ಅದು ಮಾತ್ರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಮಯ ಅನುಕೂಲ ಆಗಲ್ಕಿರೆ ಈ ರೂಪದಲ್ಲಿ ರಂಗೋಲಿ ಅಲಂಕರಿಸ್ತೀನಿ. 27 ಕೌಂಟು ಬರುವಂಗೆ ನಕ್ಷತ್ರಗಳು ಚುಕ್ಕಿ ಇಟ್ಟೀನಿ. ಶಿಂಶುಮಾರ ದೇವರ ಅಲಂಕಾರ ರೂಪ ಇದು. ಆಗಿಂದ 10 ಪದ್ಮ ಬರೆದು ದಶಾವತಾರ ರಂಗೋಲಿ ಅಂದರೆ ಪದ್ಮ 10 ಬರಿತಾಯಿನಿ ಅಷ್ಟೇ. ಅಲಂಕಾರ ಮಾತ್ರ ಹಾಕಿಲ್ಲ, ಪದ್ಮ ಮಾತ್ರನೇ ಹಾಕೀನಿ. 10 ಪದ್ಮ ಬರೆದರೆ ದಶಾವತಾರ ರಂಗೋಲಿ ಅಂಥೇಳಿ 10 ಪದ್ಮ ರಂಗೋಲಿ ಹಾಕೀನಿ. ಆಗಿಂದ ಏಕಾದಶಿ ವಿಶೇಷ 11 ಶಂಖಚಕ್ರ ಎಲ್ಲ ಕಲಿತು 11 ಕೌಂಟ್ ಬರುವಾಗ ಶಂಖಚಕ್ರ ಅಲಂಕಾರ ಹಾಕೀನಿ. ಏಕಾದಶಿ ಮಾತ್ರ 11 ಹಾಕ್ತೀನಿ, ದ್ವಾದಶಿಗೆ 12 ಶಂಖಚಕ್ರ ಬರುವಂಗ ಹಾಕ್ತೀನಿ. ಇದಕ್ಕೆ ಏನು ಅಂಥೇಳಿ ಕಾರಣ ಗೊತ್ತಿಲ್ಲ, ಮೊದಲಿನಿಂದ ಹೀಗೆ ಹಾಕ್ತಾಯಿನಿ. ಇದು ಏನು ಅಂಥೇಳಿ ಗೊತ್ತಿಲ್ಲ. ಏಕಾದಶಿಗೆ ಮಾತ್ರ 11 ಬರುವಂಗ ಹಾಕ್ತೀನಿ. ದ್ವಾದಶಿಗೆ ಮಾತ್ರ 12 ಕೌಂಟ್ ಬರುವಂಗ ಶಂಖ
ಚಕ್ರ 2 ಅಲಂಕರಿಸ್ತೀನಿ. ಈಸೋ ವರ್ಷಲಿಂದ ಇದೇ ಪ್ರಕಾರ ರಂಗೋಲಿಗಳು ಎಲ್ಲ ಅಲಂಕಾರ ಹಾಕ್ತಾಯಿದ್ದೀನಿ. ಈಗ ಗರುಡ ಹನುಮ 2 ರಂಗೋಲಿ ಅಲಂಕರಿಸೀನಿ. ಇವೆಲ್ಲ ಆಲ್ರೆಡಿ ಚಾನಲ್ದಾಗ ಹಾಕಿನಲ್ಲ, ಅದಕ್ಕೆ ವಿಡಿಯೋನ ತೆಗೆದಿಲ್ಲ. ಒಂದು ಸಲ ಡಿಸ್ಕ್ರಿಪ್ಷನ್ದಾಗ ಗರುಡನ ಹನುಮನ ಹಾಕಿದ್ದು ರಂಗೋಲಿ ಲಿಂಕ್ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿರಿ ಬರಲ್ದವರಿದ್ದರೆ. ಕಾಮಧೇನುವಿನ ಸ್ವಲ್ಪ ಜಾಗದಲ್ಲಿ ಸಣ್ಣದಾಗಿ ಕರುವು ಮತ್ತು ಕಾಮಧೇನುವನ್ನು ಗೋವಿನ ಅಲಂಕಾರ ಬರ್ದೀನಿ. ಸಂಜೀವಿನಿ ಬೆಟ್ಟ ಕೂಡ ರಂಗೋಲಿ ಅಲಂಕಾರ ಹಾಕಿನಲ್ಲ, ಈಗ ಮಣಿ ಮೇಲೆ ಸ್ವಲ್ಪ ಜಾಗದಲ್ಲಿ ಹಾಕಿದದಕ್ಕೆ ಸಣ್ಣದಾಗಿ ಹಾಕಿನಿ. ಶಂಖ ಚಕ್ರಲಿಂತ ಮತ್ತು ಪದ್ಮಲಿಂತ ಕೂಡ ಸಂಜೀವಿನಿ ಬೆಟ್ಟ ಅಲಂಕಾರ ರಂಗೋಲಿ ಹಾಕಿನಿ. ಅದು ಕೂಡ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿರಿ. ವಿಡಿಯೋನ ಮತ್ತೊಂದು ಸಲ ಹಾಕ್ತೀನಿ. ಈಗ ಅಂಬಾರಿ ಅಲಂಕಾರ ಹಾಕ್ತಾಯಿದ್ದೀನಿ. ಅಂಬಾರಿ ರಂಗೋಲಿ ಕೂಡ ಒಬ್ಬರು ಮೆಸೇಜ್ ಮಾಡಿದರು ಹಾಕಿ ತೋರಿಸ್ರಿ ಅಂತೇಳಿ. ನೋಡ್ತಾ ಇರಲ್ಲ, ಈಸಿಯಾಗಿ ಹಾಕ್ಬೋದು. ನಾ ಹಾಕಿದಂಗೆ ಪ್ರಯತ್ನ ಮಾಡಿರಿ, ನಿಮಗೆ ಕೂಡ ಈಸಿಯಾಗಿ ಹಾಕಲಿಕ್ಕೆ ಕೈ ಕೊಡ್ತದ. ಇವೆಲ್ಲ ರಂಗೋಲಿಗಳು ಒಂದೇ ಮಣಿ ಮೇಲೆ ಸಣ್ಣ ಜಾಗದಲ್ಲಿ ಹಾಕೀನಿ. ಈಗ ತುಳಸಿ ಬೃಂದಾವನ ಅಲಂಕರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಇವೇ ರಂಗೋಲಿ ಹಾಕಬೇಕಂತ ಹೇಳಿ ಏನೂ ಇಲ್ಲ, ನಿಮ್ಗೆ ಅನುಕೂಲ ಆದಾಗ ಈ ರಂಗೋಲಿಗಳೆಲ್ಲ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿದ್ದೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಹಾಗೆ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಯದುಕುಲೋದ್ಧಾರಿ ಯದುಕುಲ ತಿಲಕ ಯದುಕುಲ ಶ್ರೇಷ್ಠ ವಸುದೇವ ದೇವಕೀ ನಂದನ ಯಶೋದಾಕಂದ ವೃಂದಾವನವಾಸಿ ಗೋಪಕುಮಾರ ಗೋಕುಲ ದ್ವಾರಕಾವಾಸ ಗೋ